ಹೆಲೋ ಸ್ಟೂಡೆಂಟ್, ವೆಲ್ಕಮ್ ಟು ಸ್ಟಡಿ ಆಫ್ ಪರ್ಫೆಕ್ಟ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ PUC ದವರಿಗೆ ಒಂದು ಮಿಡ್ ಟರ್ಮ್ ಎಕ್ಸಾಮ್ ಸಲುವಾಗಿ, ಅಂದ್ರೆ ಇದೇ ಒಂದು ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಬರುವಂತದ್ದು. ಆ ಒಂದು ಎಕ್ಸಾಮ್ ಸಲುವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಬಯಾಲಜಿಯ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಗಳು, ಫಿಕ್ಸ್ ಕ್ವಶನ್ಸ್ ಗಳ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟ್ ಇದ್ದು 3 ಮಾರ್ಕ್ಸ್ ಆಯ್ತು, 5 ಮಾರ್ಕ್ಸ್ ಇತ್ತು. ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಫಿಕ್ಸ್ ಕ್ವಶನ್ಸ್ ಗಳ ವಿಡಿಯೋ ಮಾಡಿದ್ದೀನಿ. ತುಂಬಾ ಜನ ಅಂತ ಇದ್ರು ಎಕ್ಸಾಮ್ಗೆ ಟೈಮ್ ತುಂಬಾ ಕಡಿಮೆ ಇದೆ, ಎಲ್ಲಾ ಸಬ್ಜೆಕ್ಟ್ ಜಲ್ದಿ ವಿಡಿಯೋ ಮಾಡಿ ಅಂತ ಹೇಳಿ. ಹಾಗಾಗಿ ಕೆಮಿಸ್ಟ್ರಿ ಕೂಡ ಮಾಡಿದೀನಿ. ಯಾರು ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಬಹುದು, ಚಾನಲ್ ಅಲ್ಲಿ ಇದೆ. ಇವತ್ತಿನ ವಿಡಿಯೋದಲ್ಲಿ ಬಯಾಲಜಿ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ತುಂಬಾ ಜನ ಕಮೆಂಟ್ ಇದ್ರು ಎಕ್ಸಾಮ್ ಕೂಡ ಇನ್ನೇನು ಸಮೀಪ ಇದೆ ನಿಮ್ಗೆ. ಬಯಾಲಜಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಟೋಟಲ್ ಆಗಿ ನಿಮ್ಗೆ ಬರ್ತಕ್ಕಂತಹ ಮಿಡ್ ಟರ್ಮ್ ಎಕ್ಸಾಮ್ಗೆ, ಅಂದ್ರೆ ಈಗ ನೀವು ಸ್ಕ್ರೀನ್ ಮೇಲೆ ನೋಡಬಹುದು, ಇಲ್ಲಿ ಒಂದು ಬ್ಲೂ ಪ್ರಿಂಟ್ ಅಲ್ಲಿ ಇರ್ತಕ್ಕಂಥದ್ದು ಒಂದು ಸೆಕ್ಸುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಅಂತಂತರ ಹ್ಯೂಮನ್ ರೀಪ್ರೊಡಕ್ಷನ್, ರೀಪ್ರೊಡಕ್ಟಿವ್ ಹೆಲ್ತ್, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಇವ್ಯಾಲ್ಯೂಯೇಷನ್, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್. ಹೌದಾ, 1ರಿಂದ ಹಿಡಿದು 7th ಚಾಪ್ಟರ್ ಮಟ್ಟ ನಿಮ್ಗೆ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಗಳು, ಆ ಚಾಪ್ಟರ್ ಮೇಲೆ ಇರತಕ್ಕಂತ 5 ಮಾರ್ಕ್ಸ್ ಆಯ್ತು, 3 ಮಾರ್ಕ್ಸ್ ಆಯ್ತು, ಅದ್ರ ಬಗ್ಗೆ ನೋಡ್ತಾ ಇದೀವಿ. ಹೌದಾ, ಇಷ್ಟು ಚಾಪ್ಟರ್ ಗಳ 3 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಇದೀವಿ. ನಾನು ನಿಮ್ಗೆ ಒಂದೇ ಒಂದು ಚಾಪ್ಟರ್ದು ಸಪರೇಟ್ ಆಗಿ ಕೊಡ್ತಾ ಇಲ್ಲ, ಯಾಕಂತಂದ್ರೆ ಟೈಮ್ ತುಂಬಾ ಇಲ್ಲ. ಹಾಗಾಗಿ ಎಲ್ಲ ಒಮ್ಮೆ ಮಾಡ್ತಾ ಇದ್ದೀನಿ. ತುಂಬಾ ಸ್ಟೂಡೆಂಟ್ ಗಳು ಕೂಡ ಕಮೆಂಟ್ ಮಾಡ್ತಿದ್ರು ಜಲ್ದಿ ಒಂದೊಂದು ಎಲ್ಲ ಸಬ್ಜೆಕ್ಟ್ ಒಮ್ಮೆ ಮಾಡಿ ಅಂತ ಹೇಳಿ. ಹಾಗಾಗಿ ಏನ್ ಮಾಡ್ತಾ ಇದೀವಿ, ಈ ವಿಡಿಯೋದಲ್ಲಿ ಈ ಅಷ್ಟು ಚಾಪ್ಟರ್ ಗಳದ್ದು 3 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಈ ವಿಡಿಯೋದಲ್ಲಿ ಮಾಡ್ತಾ ಇದೀವಿ. ವಿಡಿಯೋನ ಎಂಡ್ ತನಕ ನೋಡ್ಬೇಕು, ಯಾಕಂತಂದ್ರೆ ನಮಗೆ ಕೊಡ್ತಿರ್ತೀನಿ ಕ್ವಶನ್ಸ್ ಗಳು, ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು, ಫಿಕ್ಸ್ ಕ್ವಶನ್ಸ್ ಗಳು, ಮತ್ತೆ ನಿಮಗೆ ನೀಟಾಗಿ ತಿಳಿಸ್ತೀವಿ ಯಾವ ಚಾಪ್ಟರ್ ಮೇಲೆ ಯಾವ ಟೈಪ್ ಕ್ವಶನ್ಸ್ ಗಳು ಬರ್ತದೆ ಅಂತ ಹೇಳಿ ಇದ್ರೊಳಗಡೆ ತಿಳಿಸ್ಕೊಂತ ಹೋಗ್ತೀನಿ. ನಂತರ ಇದ್ರ PDF ಅನ್ನು ನಿಮ್ಗೆ ಕೊಡ್ತೀನಿ. ಹೌದಾ, ನಿಮ್ಗೆ ವಿಡಿಯೋದಲ್ಲಿ ಹೇಳ್ತೀನಿ, ಮತ್ತೆ ನಿಮ್ಗೆ ಕ್ವಶನ್ಸ್ ಗಳು ನೋಡಿ ಬರ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಗೆ PDF ಕೂಡ ಕೊಡ್ತೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ PDF ಲಿಂಕ್ ಇರುತ್ತೆ. ಅಷ್ಟು ನೀಟ್ನೆಸ್ ಆಗಿ ಚಾಪ್ಟರ್ ವೈಸ್ ನಿಮ್ಗೆ ಕ್ವಶನ್ಸ್ ಗಳು ಯಾವ ಈ ವಿಡಿಯೋದಲ್ಲಿ ಹೇಳ್ತೀನಲ್ಲ ಅವನು ಅದರಲ್ಲಿ ಇರುತ್ತೆ. ಈ ವಿಡಿಯೋ ಮಾತ್ರ ನೋಡಿ ನೀವು PDF ನ ಯೂಸ್ ಮಾಡಬಹುದು, ಯಾಕಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ PDF ನೋಡೋಣ, ಕ್ವಶನ್ಸ್ ಗಳು ಕೊಟ್ಟಿರ್ತೀವಿ, ಇದೇ ಕ್ವಶನ್ಸ್ ಗಳು ಯಾವ ರೀತಿ ಅಂತ ಹೇಳಿ ನಿಮ್ಗೆ ತಿಳ್ಕೊಳ್ಳೋದಾಗಲ್ಲ. ಹಾಗಾಗಿ ಮೇನ್ ವಿಡಿಯೋ ನೋಡಿ, ಅದಾದ ನಂತರ PDF ನಿಮ್ಗೆ ಕೊಡ್ತೀವಿ. ಆ ಕಾರಣ ಇಲ್ಲಕಂದ್ರೆ PDF ಕೊಡೋದು ಅವಶ್ಯಕತೆ ಇರಲ್ಲ. ವಿಡಿಯೋ ನೋಡಿ ನಿಮ್ಗೆ ಬರ್ಕೋದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾಗಿ ನೋಟ್ಸ್ ಮಾಡೋದಕ್ಕೂ, ಹಾಗಾಗಿ PDF ಕೊಡೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಅದ್ರಲ್ಲಿ ಹೇಳ್ತೀನಿ ನಿಮ್ಗೆ ಯಾವ ಕ್ವಶನ್ಸ್ ಯಾವ ಚಾಪ್ಟರ್ ಮೇಲೆ ಈ ರೀತಿ ಇಂಪಾರ್ಟೆಂಟ್ ಇರುತ್ತೆ ಅಂತ ಹೇಳಿ, ಬಯಾಲಜಿ ಎಲ್ಲ. ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ನೋಡ್ಕೊಂತ ಹೋಗ್ಬೋದು, ಇಲ್ಲಿ ನಿಮ್ಗೆ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಮೊದಲನೇದಾಗಿ ನಾವು ಸೆಕ್ಸುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಮೇಲೆ ಕ್ವಶನ್ಸ್ ಗಳನ್ನ ನೋಡ್ಕೊಂತ ಹೋಗೋಣ. ಇದ್ರ ಮೇಲೆ ನಿಮ್ಗೆ ಮೊದಲನೇ ಚಾಪ್ಟರ್ ನಿಮ್ಗೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ ನೋಡಿದ್ರೆ, ಮೊದಲನೇ ಕ್ವಶನ್ ನೋಡಬಹುದು, ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಫಲಂಗ್ ಮೇಲ್ ಗ್ಯಾಮೆಟೋಫೈಟ್. ಹೌದಾ, ಸೆಕೆಂಡ್ ಕ್ವಶನ್ ಎಕ್ಸ್ಪ್ಲೇನ್ ದ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಯಂಗ್ ಆಂಥರ್ ವಿತ್ ಅ ಲೇಬಲ್ ಡಯಾಗ್ರಾಮ್. ನಂತರ ಮೂರನೇದು ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಮ್ಯಾಚೂರ್ ಎಂಬ್ರಿಯೋ ಸ್ಯಾಕ್. ಈ ಚಾಪ್ಟರ್ ಮೇಲೆ ಈ 3 ಕ್ವಶನ್ಸ್ ಗಳನ್ನ ಕೊಟ್ಟಿದ್ದೀನಿ. ಇದ್ರಲ್ಲಿ ಏನಾಗುತ್ತೆ, ನಿಮ್ಗೆ ಡಯಾಗ್ರಾಮ್ ಗಳನ್ನ ತೆಗೆದು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ಎಲ್ಲ ಇವೆ. ಇದರಲ್ಲಿ ನಿಮ್ಗೆ ಒಂದೊಂದು ಕ್ವಶನ್ಸ್ ಏನಾಗುತ್ತೆ 3 ಮಾರ್ಕ್ಸಿಗೂ ಬರುತ್ತೆ, ಅದ್ರ ಜೊತೆಗೆ 5 ಮಾರ್ಕ್ಸಿಗೂ ಬರುವಂತ ಚಾನ್ಸಸ್ ಇರುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದ್ರೆ ನಾನು ಆಗಲೇ 3 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ, ಸಪರೇಟ್ ಏನ್ ಕೊಡ್ತಾ ಇಲ್ಲ. ನಿಮ್ಗೆ ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಅದೇ ಕ್ವಶನ್ಸ್ ಗಳು ಏನಾಗುತ್ತೆ 3 ಮಾರ್ಕ್ಸಿಗೆ ಬರುವಂತ ಚಾನ್ಸಸ್ ಇರುತ್ತೆ, 5 ಮಾರ್ಕ್ಸಿಗೆ ಬರುವಂತ ಚಾನ್ಸಸ್ ಇರುತ್ತೆ. ಹೌದಾ, ಈಗ ನೋಡ್ಬೋದು ನೀವು. ಸೆಕೆಂಡ್ ಕ್ವಶನ್ ಎಕ್ಸ್ಪ್ಲೇನ್ ದ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಯಂಗ್ ಆಂಥರ್ ವಿತ್ ಅ ಲೇಬಲ್ ಡಯಾಗ್ರಾಮ್. ನಿಮ್ಗೆ 2 ಡಯಾಗ್ರಾಮ್ ಇದಲ್ಲ, ಅವ್ನು ಡಯಾಗ್ರಾಮ್ ತೆಗೆದ್ರೆ 3 ಮಾರ್ಕ್ಸಿಗೆ ಕೇಳ್ತಾರೆ, ಡಯಾಗ್ರಾಮ್ ಇಷ್ಟ ಆದ್ರೆ. ವಿತ್ ಎಕ್ಸ್ಪ್ಲೇನ್ ಮಾಡೋದಾದ್ರೆ ನಿಮ್ಗೆ ಏನಾಗುತ್ತೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಹಿಂಗೆ. ಹೌದಾ, ಈ ರೀತಿಯಾದಂತ ಒಂದು 5 ಮಾರ್ಕ್ಸಿಗೆ ಮತ್ತೆ 3 ಮಾರ್ಕ್ಸಿಗೆ ಕೇಳುವಂತ ಕ್ವಶನ್ಸ್ ಇರುತ್ತೆ ಈ ಚಾಪ್ಟರ್ ಮೇಲೆ ಇವು. ಯಾಕಂತಂದ್ರೆ ಇವು ತುಂಬಾ ಇಂಪಾರ್ಟೆಂಟ್. ಈ ಯಂಗ್ ಆಂಥರ್ ಏನಿದೆ ನೋಡಿ ಡಯಾಗ್ರಾಮ್, ಇದು 3 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಬರುವಂತ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ಅದೇ ರೀತಿಯಾಗಿ 2 ಕ್ವಶನ್ಸ್ ಕೂಡ ಈ ಚಾಪ್ಟರ್ ಮೇಲೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಇವನು ಕೊಟ್ಟಿದ್ದೇನೆ. ಹೌದಾ, ಇನ್ ನಂತರ ನೆಕ್ಸ್ಟ್ ಚಾಪ್ಟರ್ ನೋಡೋದಾದ್ರೆ ನಾವು ಹ್ಯೂಮನ್ ರೀಪ್ರೊಡಕ್ಷನ್. ಹೌದಾ, ಹ್ಯೂಮನ್ ರೀಪ್ರೊಡಕ್ಷನ್ ಮೇಲೆ ಯಾವ ಟೈಪ್ ಕ್ವಶನ್ಸ್ ಬರ್ತದೆ ನೋಡೋದಾದ್ರೆ, ಮೊದಲನೇ ಕ್ವಶನ್ ಡ್ರಾವ್ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ದ ಸೆಕ್ಷನಲ್ ವ್ಯೂ ಆಫ್ ಹ್ಯೂಮನ್ ಮೆಮರಿ ಗ್ಲ್ಯಾಂಡ್. ಈ ಚಾಪ್ಟರ್ ಮೇಲೆ ನಿಮ್ಗೆ ಒಂದು ಫಿಕ್ಸ್ ಆಗಿ ಡಯಾಗ್ರಾಮೇ ಬರುವಂತದ್ದು 5 ಮಾರ್ಕ್ಸಿಗೆ ಆದ್ರೆ. ಹೌದಾ, 5 ಮಾರ್ಕ್ಸಿಗೆ ಆದ್ರೆ ಒಂದು ಫಿಕ್ಸ್ ಆಗಿ ಡಯಾಗ್ರಾಮ್ ಬರುವಂತದ್ದು. ಒಂದೊಂದ್ಸಲ ಏನಾಗುತ್ತೆ ಇದರಲ್ಲಿ 3 ಮಾರ್ಕ್ಸಿಗೆ ಕೂಡ ಡಯಾಗ್ರಾಮ್ ಕೇಳ್ತಾರೆ. ಈಗ ನೋಡಿ, ಮೊದಲನೇ ಕ್ವಶನ್ ಇದೆ ನೋಡಿ, ಡ್ರಾವ್ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ದ ಸೆಕ್ಷನಲ್ ವ್ಯೂ ಆಫ್ ಹ್ಯೂಮನ್ ಮೆಮರಿ ಗ್ಲ್ಯಾಂಡ್. ಇನ್ನಂತರ ಸೆಕೆಂಡ್ ಕ್ವಶನ್ ಡ್ರಾವ್ ಅ ಲೇಬಲ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್. ಅಷ್ಟು ಒಮ್ಮೆ ಡಯಾಗ್ರಾಮ್ ಹೇಳ್ಬಿಡ್ತೀನಿ. ಡ್ರಾವ್ ಅ ಲೇಬಲ್ ಡಯಾಗ್ರಾಮ್ ಆಫ್ ಸೆಕ್ಷನಲ್ ವ್ಯೂ ಆಫ್ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್. ಇವು 3 ಡಯಾಗ್ರಾಮ್ ಮೊದಲು ನೋಡಿ. ಇವೇನಿದೆ ನೋಡಿ, ಮೊದಲನೇ ಕ್ವಶನ್ ನಿಮಗೆ 3 ಮಾರ್ಕ್ಸಿಗೆ ಬರುವಂತ ಚಾನ್ಸಸ್ ಇರುತ್ತೆ, ಇಲ್ಲ ಅಂತ ಅಂದ್ರೆ 5 ಮಾರ್ಕ್ಸಿಗೆ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಡಯಾಗ್ರಾಮ್ 3 ಮಾರ್ಕ್ಸಿಗೆ ಕೇಳಬಹುದು, 5 ಮಾರ್ಕ್ಸಿಗೆ ಕೇಳಬಹುದು. 3 ಮಾರ್ಕ್ಸಿಗೆ ಕೇಳಿದ್ರೆ ಏನ್ ಮಾಡಿ, ಲೇಬಲ್ ಗಳನ್ನ ಕಡಿಮೆ ಕೊಡಿ. 5 ಮಾರ್ಕ್ಸಿಗೆ ಕೇಳಿದ್ರೆ ಮ್ಯಾಕ್ಸಿಮಮ್ ಅಂತಂದ್ರೂ ಕೂಡ 10 ಲೇಬಲ್ ಅನ್ನ ಮಾಡಿ. ಡಯಾಗ್ರಾಮ್ 3 ಮಾರ್ಕ್ಸಿಗೆ ಕೇಳಿದ್ರೆ 7 ರಿಂದ 8 ಲೇಬಲ್ ಅನ್ನ ಮಾಡಿ. ಹೌದಾ, ಈ ಡ್ರಾವಲ್ ಲೇಬಲ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನೋಡಿ, ಇವು 3 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇಲ್ಲ, 5 ಮಾರ್ಕ್ಸಿಗೆ ಫಿಕ್ಸ್ ಆಗಿ ಬರುವಂತ ಡಯಾಗ್ರಾಮ್ಗಳು. ಹೌದಾ, ತುಂಬಾ ಇಂಪಾರ್ಟೆಂಟ್ ಡಯಾಗ್ರಾಮ್ಗಳು ಇವೆರಡು ಮಾತ್ರ. ಇವೆರಡರಲ್ಲಿ ಒಂದು ಫಿಕ್ಸ್ ಆಗಿ ಪ್ರತಿ ಸಲ ಬರ್ತಕ್ಕಂಥದ್ದು. ನಿಮ್ಗೆ ಇವೆರಡು ಆಯ್ತು. ಇನ್ನು ನೆಕ್ಸ್ಟ್ ನೋಡಬಹುದು ನೀವು, ಡ್ರಾವ್ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಸ್ಪರ್ಮ್. ಹೌದಾ,
ಇದು ಡೈಗ್ರಾಮ್ ಕೂಡ ನಿಮಗೆ 3 ಮಾರ್ಕ್ಸಿಗೆ ಬರೋ ಚಾನ್ಸ್ ಇರುತ್ತೆ, ಇಲ್ಲ ಅಂತಂದ್ರೆ 5 ಮಾರ್ಕ್ಸಿಗೆ ಬರೋ ಚಾನ್ಸಸ್ ಇರುತ್ತೆ. ಜಾಸ್ತಿ 5 ಮಾರ್ಕ್ಸಿಗೆ ಬರುತ್ತೆ ಈ ಕ್ವಶನ್, ಈ ಡೈಗ್ರಾಮ್ ಮಾತ್ರ. ನಂತರ ಇನ್ನೊಂದು ಇದರಲ್ಲಿ ವಾಟ್ ಇಸ್ ದ ಸ್ಪರ್ಮ್ಯಾಟೋಜೆನೆಸಿಸ್, ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್, ಅಥವಾ ಇನ್ನೊಂದು ಓಜೆನೆಸಿಸ್. ಇದು ಎಕ್ಸ್ಟ್ರಾ ಇಲ್ಲಿ ಅಂತ ಕೊಟ್ಟಿದ್ದೀನಿ, ಯಾಕಂದ್ರೆ ಇದು ಕೂಡ ಇಂಪಾರ್ಟೆಂಟ್. ಇವು ಇಷ್ಟೇ ಡೈಗ್ರಾಮ್ ನಿಮಗೆ ಏನ್ ಹೇಳಿದರೆ 4 ಮೇಲೇನು ಅವು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಈ ಕ್ವಶನ್ಸ್ ಏನಾಗಿದೆ ಮಿಡ್ ಟರ್ಮ್ ಅನ್ನೋ ಕಾರಣಕ್ಕಾಗಿ ನಿಮಗೆ ವೇಟೇಜ್ ಒಂದೊಂದು ಚಾಪ್ಟರ್ ಮೇಲೆ ಜಾಸ್ತಿ ಬರುವಂತದ್ದು, ಡಬಲ್ ಆಗುವಂತದ್ದು. ಎನ್ಯುವಲ್ ಎಕ್ಸಾಮ್ ಇರುವಂತ ವೇಟೇಜ್ ಮಿಡ್ ಟರ್ಮ್ಗೆ ಡಬಲ್ ಆಗುವಂತದ್ದು. ಹಾಗಾಗಿ 2 ಕ್ವಶನ್ಸ್ ಕೇಳಬಹುದು ಅನ್ನೋ ಚಾನ್ಸಸ್ ಆಗಿ ಈ ಕ್ವಶನ್ಸ್ ಕೂಡ ಓದ್ಕೊಳ್ಳಿ. ಇದು ಕೂಡ ಡೈಗ್ರಾಮ್ ಇದೆ, 5 ಮಾರ್ಕ್ಸಿಗೆ ಬರುವಂತದ್ದು. ವಾಟ್ ಇಸ್ ಸ್ಪರ್ಮ್ಯಾಟೋಜೆನೆಸಿಸ್, ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್, ಇಲ್ಲ ಅಂತಂದ್ರೆ ಓಜೆನೆಸಿಸ್. 2 ಇವೆ, 2 ಒಂದೇ ಅಲ್ಲ, ಸ್ಪರ್ಮ್ಯಾಟೋಜೆನೆಸಿಸ್ ಓಜೆನೆಸಿಸ್ 2 ಇವೆ, ನೋಡ್ಕೊಳ್ಳಿ. ಇದು ಕೂಡ ಇಂಪಾರ್ಟೆಂಟ್. ಮೇಲಿನ 4 ಡೈಗ್ರಾಮ್ ಮಾತ್ರ ತುಂಬಾ ಇಂಪಾರ್ಟೆಂಟ್, ಅವರಲ್ಲಿ 1 ಕ್ವಶನ್ಸ್ ಬರುವಂತದ್ದು. ಹೌದಾ? ಇನ್ ನಂತರ 3rd ಚಾಪ್ಟರ್ ಮೇಲೆ ನೋಡೋದಾದ್ರೆ ರೀಪ್ರೊಡಕ್ಟಿವ್ ಹೆಲ್ತ್. ಹೌದಾ? ಈ ಚಾಪ್ಟರ್ ಮೇಲೆ ನೋಡ್ಕೊಂತ ಹೋಗೋಣ. ಇದ್ರ ಮೇಲೆ ಕ್ವಶನ್ಸ್. ಮೊದಲನೇ ಕ್ವಶನ್, ರೈಟ್ ಎ ನೋಟ್ ಆನ್ ನ್ಯಾಚುರಲ್ ಮೆಥಡ್ಸ್ ಆಫ್ ಬರ್ತ್ ಕಂಟ್ರೋಲ್. ಸೆಕೆಂಡ್ ಕ್ವಶನ್, ಲಿಸ್ಟ್ ಎನಿ 3 ರೀಸನ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಥರ್ಡ್ ಕ್ವಶನ್, ಎಕ್ಸ್ಪ್ಲೇನ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್. ಓಕೆ, ಇವು 3 ಕ್ವಶನ್ಸ್ ಗಳು ನೋಡೋದಾದ್ರೆ ಇದರಲ್ಲಿ ಇನ್ನೇನು 2 ಕ್ವಶನ್ ಇದೆ. ಫಸ್ಟ್ ಇವು ನೋಡೋಣ. ಇವು ತುಂಬಾ ಇಂಪಾರ್ಟೆಂಟ್. ಈ ಚಾಪ್ಟರ್ ಮೇಲೆ ಇರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಒಂದು 5 ಕ್ವಶನ್ಸ್ ಗಳನ್ನ ಹಾಕಿದ್ದೀನಿ ನಾನು. ಅದರಲ್ಲಿ ಇವು ಸ್ಟಾರ್ಟಿಂಗ್ 3, ಇನ್ನೂ 2 ಇದೆ, ಅವನು ಕಂಟಿನ್ಯೂ ನೋಡೋದಾದ್ರೆ ನೋಡಬಹುದು ನೀವು. ವಾಟ್ ಆರ್ ಆರ್ಟ್ಸ್ ಎಕ್ಸ್ಪ್ಲೇನ್. ಹೌದಾ? ಅದರದ್ದು ಇವು ಪಾಯಿಂಟ್ ಗಳನ್ನ ಕೊಟ್ಟಿದ್ದಾರೆ, ಇವನನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ನೀವು. ಹೌದಾ? IFET ಆಗಿರ್ಬೋದು, ಜಿಫ್ಟ್ ಆಗಿರ್ಬೋದು, ICSI ಆಗಿರ್ಬೋದು, AI ಗಿಫ್ಟ್ ಆಗಿರ್ಬೋದು, ಇವುಗಳನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಈ ಕ್ವಶನ್ಸ್ ಗಳು ಏನ್ ಕೊಟ್ಟಿದ್ದಾರಲ್ಲ ನಿಮಗೆ, ಜಿಫ್ಟ್ ಆಗಿರ್ಬೋದು, AI ಗಿಫ್ಟ್ ಆಗಿರ್ಬೋದು, ಇವನ್ನ ನಿಮಗೆ ಸಪರೇಟ್ ಒಂದೊಂದನೇ ಕೊಟ್ಟು ಮೆಥಡ್ಸ್ ಗಳನ್ನ ಬರೆಯೋದಾಗಿ 2 ಮಾರ್ಕ್ಸಿಗೆ ಆದ್ರೂ ಕೇಳಬಹುದು, 3 ಮಾರ್ಕ್ಸಿಗೆ ಬರ್ಬೋದು. ಅವ್ರು ಇದನ್ನ ಕೇಳ್ತಾರಲ್ಲ ಅದನ್ನ ನಿಮ್ಗೆ ಕೊಟ್ಟು 3 ಮಾರ್ಕ್ಸಿಗೆ ಆದ್ರೂ ಕೇಳುವಂತ ಚಾನ್ಸಸ್ ಇರುತ್ತೆ. ಒಂದೊಂದಿನ ಕೊಟ್ಟು ಒಂದೊಂದಿಗೆ 1 ಮಾರ್ಕ್ಸ್, 2 ಮಾರ್ಕ್ಸಿಗೆ ಆದ್ರೂ ಕೇಳುವಂತ ಚಾನ್ಸಸ್ ಇರುತ್ತೆ. ಹೀಗೆ ನಿಮ್ಗೆ ಈ ರೀತಿ ಕೊಟ್ಟು ವಾಟ್ ಆರ್ ಆರ್ಟ್ಸ್ ಎಕ್ಸ್ಪ್ಲೇನ್ ಅಂತ ಹೇಳಿ ಕೊಟ್ಟು ಈ ರೀತಿ ಕೊಟ್ಟಿದ್ರೆ ಆದ್ರೆ ನಿಮ್ಗೆ ಇದನ್ನ 5 ಮಾರ್ಕ್ಸಿಗೆ ಕೇಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಎಲ್ಲ ನೋಡ್ಕೊಂಡ್ಬಿಡಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಹೌದಾ? ನಂತರ ಇನ್ನೊಂದು ಕ್ವಶನ್, ವಾಟ್ ಆರ್ ದ ಫ್ಯೂಚರ್ಸ್ ಆಫ್ ಅನ್ ಐಡಿಯಲ್ ಕಾಂಟ್ರಾಸೆಪ್ಟಿವ್. ಈ ಕ್ವಶನ್ಸ್ ಕೂಡ ಈ ಚಾಪ್ಟರ್ ಮೇಲೆ ಇರ್ತಕ್ಕಂಥದ್ದು ಇದೊಂದು. ಹೌದಾ? ಈ ಒಂದು ರೀಪ್ರೊಡಕ್ಟಿವ್ ಹೆಲ್ತ್ ಮೇಲೆ ನಿಮ್ಗೆ ಕೊಟ್ಟಿರ್ತಕ್ಕಂಥ ಈ ಒಂದು 5 ಕ್ವಶನ್ಸ್ ಗಳಿವೆ. ಇವು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್, ಹಾಗಾಗಿ ಈ ಚಾಪ್ಟರ್ ಮೇಲೆ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿ ತೆಗೆದಿದ್ದೀನಿ. ಹೌದಾ? ನಾನು ನಿಮ್ಗೆ ಅಷ್ಟು ಒಮ್ಮೆ ಕ್ವಶನ್ಸ್ ಗಳು ಕೊಡ್ತಾ ಇದ್ದೆ, ಅದರಲ್ಲಿ ನಿಮ್ಗೆ ನಾನು ಚಾಪ್ಟರ್ ವೈಸ್ ಹೇಳ್ಕೊಂತ ಹೋಗ್ತಿದ್ದೀನಿ ಅಷ್ಟೇ. ಇವನ್ನೇ ಕಂಟಿನ್ಯೂ ಹೇಳ್ಕೊಡೋ ಬದಲು ನಿಮ್ಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಯಾವ ಚಾಪ್ಟರ್ ಮೇಲೆ ಯಾವ ಕ್ವಶನ್ಸ್ ಬರುತ್ತೆ ಅಂತ ಹೇಳಿ. ನಿಮಗೆ ಓದ್ಕೋ ಟೈಮಲ್ಲಿ ಏನಾಗುತ್ತೆ, ಆ ಒಂದೊಂದು ಕ್ವಶನ್ಸ್ ಗಳು ಯಾವ ಚಾಪ್ಟರ್ ಅಲ್ಲಿ ಹುಡುಕಿ ನಂತರ ಅದನ್ನ ಹೋಗಿ ಓದ್ಕೊಳ್ಬೇಕಾಗುತ್ತೆ. ಆ ಪ್ರಾಬ್ಲಮ್ ಬೇಡ ಅಂತ ಹೇಳಿ ಚಾಪ್ಟರ್ ಹೆಸರು ಹೇಳಿ ಅದ್ರ ನಂತರ ಅದ್ರ ಮೇಲೆ ಬರ್ತಕ್ಕಂಥ ಕ್ವಶನ್ಸ್ ಗಳನ್ನ ಕೊಡ್ತಾ ಇದೀನಿ. ನಂತರ ನೆಕ್ಸ್ಟ್ ಚಾಪ್ಟರ್ ಕಂಟಿನ್ಯೂ ಮಾಡ್ತಾ ಇದೀನಿ. ಹೀಗಾಗಿ ನಿಮ್ಗೆ ಓದ್ಕೋ ಟೈಮಲ್ಲಿ ಈಸಿ ಆಗಲಿ ಅಂತ ಹೇಳಿ ಕೊಡ್ತಾ ಇದೀನಿ. ಇನ್ ನಂತರ ನೆಕ್ಸ್ಟ್ ಚಾಪ್ಟರ್ ನೋಡೋದಾದ್ರೆ ನಿಮಗೆ ಪ್ರಿನ್ಸಿಪಲ್ ಅಂಡ್ ಇನ್ಹೆರಿಟೆನ್ಸ್. ಈ ಚಾಪ್ಟರ್ ಮೇಲೆ ನಿಮಗೆ ಮೇನ್ ಆಗಿ 5 ಮಾರ್ಕ್ಸಿಗೆ ನೋಡೋದಾದ್ರೆ ಈ ಕ್ವಶನ್ಸ್ ಗಳು ನಿಮಗೆ 5 ಮಾರ್ಕ್ಸಿಗೆ ಈ ಚಾಪ್ಟರ್ ಅಲ್ಲಿ ಮೇನ್ ಆಗಿ ಬರ್ತಕ್ಕಂಥದ್ದು. ಯಾವ ರೀತಿ ಅಂತ ನೋಡೋದಾದ್ರೆ ಇದರಲ್ಲಿ 5 ಮಾರ್ಕ್ಸ್ ನಿಮಗೆ 3 ಪ್ರಾಸೆಸ್ ಗಳು ಇರುತ್ತೆ. ಒಂದು ಮೋನೋ ಹೈಬ್ರಿಡ್ ಕ್ರಾಸ್, ಇನ್ನೊಂದು ಡೈ ಹೈಬ್ರಿಡ್ ಕ್ರಾಸ್, ಥರ್ಡ್ ಒನ್ ಇನ್ಕಂಪ್ಲೀಟ್ ಡೊಮಿನೆನ್ಸ್. ಈ 3 ನಿಮ್ಗೆ ತುಂಬಾ ಇಂಪಾರ್ಟೆಂಟ್, ಇವು ಫಿಕ್ಸ್ ಆಗಿ ಬರ್ತಕ್ಕಂಥದ್ದು. ಇವು 3ರಲ್ಲೇ ಒಂದು ಫಿಕ್ಸ್ ನಿಮ್ಗೆ ಮಿಡ್ ಟರ್ಮ್ ಆಯ್ತು, ಎನ್ಯುವಲ್ ಎಕ್ಸಾಮ್ ಆಯ್ತು. ಈ ಚಾಪ್ಟರ್ ಮೇಲೆ ಇವು 3 ಇಂಪಾರ್ಟೆಂಟ್ ಡೈಗ್ರಾಮ್ಸ್ ಗಳು. ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ ನೀವು, ತುಂಬಾ ಇಂಪಾರ್ಟೆಂಟ್. ಅವು ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರ ಅಂತ ಹೇಳಿ ನೋಡೋದಾದ್ರೆ ಮೊದಲನೇದನ್ನೇ 3 ಟೈಪ್ ಆಗಿ ಕ್ವಶನ್ಸ್ ಅನ್ನ ಕೇಳಬಹುದು ನಿಮ್ಗೆ. ಮೊದಲನೇ ಕ್ವಶನ್ಸ್ ನೋಡೋದಾದ್ರೆ ನಾವು ಸ್ಟೇಟ್ ದ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್, ರೈಟ್ ದ ಸ್ಕೆಮೆಟಿಕ್ ರಿಪ್ರೆಸೆಂಟೇಷನ್ ಆಫ್ ಡೈ ಹೈಬ್ರಿಡ್ ಕ್ರಾಸ್, ಇನ್ಹೆರಿಟೆನ್ಸ್ ಆಫ್ 2 ಜೆನೆಸಿಸ್. ಹೌದಾ? ಈ ರೀತಿ ಕೇಳ್ತಾರೆ. ಅಥವಾ ಇನ್ನೊಂದು ನೋಡಬಹುದು ಈ ರೀತಿ ಕ್ವಶನ್ಸ್, ಅಥವಾ ಇನ್ನೊಂದು ಈ ರೀತಿ ಕೇಳ್ತಾರೆ. ಟೋಟಲ್ 3 ಕ್ವಶನ್ಸ್ ಕೊಟ್ಟಿನಿ. ಇದೇ ರೀತಿ ಒಂದೇ ಕ್ವಶನ್ ಇದು, ಇದರಲ್ಲಿ 3 ಟೈಪ್ ಈ ರೀತಿ ಕ್ವಶನ್ಸ್ ಗಳನ್ನ ಕೇಳೋಂತ ಚಾನ್ಸ್ ಇರುತ್ತೆ. ನೀವು ಆನ್ಸರ್ಸ್ ನೋಡ್ಕೊಂಡು ಇರ್ತೀರಾ, ಅದೇ ಆನ್ಸರ್ಸ್ ಇರುತ್ತೆ. ಕ್ವಶನ್ ನ ಚೇಂಜ್ ಕೇಳ್ಬಿಟ್ರೆ ನೀವು ಬೇರೆ ಕೇಳಿದಾರೆ ಅಂತ ತಿಳ್ಕೊಂಡ್ಬಿಡ್ತೀರಾ. ಹಾಗಾಗಿ ಈ ಟೈಪ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳಬಹುದು, ಆನ್ಸರ್ಸ್ ಮಾತ್ರ ಒಂದೇ ಇರುತ್ತೆ. ಹೌದಾ? ಹಾಗಾಗಿ ಇನ್ನು ಅದೇ 2ನೇ ಕ್ವಶನ್ಸ್ ನೋಡಬಹುದು. ಇದನ್ನು 2 ರೀತಿ ಕೇಳಬಹುದು ನಿಮ್ಮನ್ನ. ಎಕ್ಸ್ಪ್ಲೇನ್ ದ ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್ಸ್ ಟು ಡಿಸ್ಕ್ರೈಬ್ ಇನ್ಹೆರಿಟೆನ್ಸ್ ಆಫ್ 1 ಜೀನ್, ಈ ರೀತಿಯಾಗಿ ಕೇಳ್ಕೊಂಡಿರುತ್ತೆ. ಅಥವಾ ಇದೇ ಕ್ವಶನ್ಸ್ ನೋಡಬಹುದು ನಿಮಗೆ ಈ ರೀತಿಯಾಗಿ ಕೇಳೋ ಚಾನ್ಸಸ್ ಇರುತ್ತೆ. ರೈಟ್ ದ ಸ್ಕೆಮೆಟಿಕ್ ರಿಪ್ರೆಸೆಂಟೇಷನ್ ಆಫ್ 1 ಜೀನ್ ಇನ್ಹೆರಿಟೆನ್ಸ್, ಈ ರೀತಿಯಾಗಿ. ಇದು 2ನೇ ಕ್ವಶನ್. ಇನ್ ನಂತರ ಥರ್ಡ್ ಕ್ವಶನ್ ಇದೇನು ಒಂದೇ ರೀತಿ ಕೇಳುವಂತದ್ದು. ಅದು ನಿಮಗೆ ವಾಟ್ ಇಸ್ ಇನ್ಕಂಪ್ಲೀಟ್ ಡೊಮಿನೆನ್ಸ್, ಎಕ್ಸ್ಪ್ಲೇನ್ ಇನ್ಹೆರಿಟೆನ್ಸ್ ಆಫ್ ಫ್ಲವರ್ ಕಲರ್ ಇನ್ ಸ್ನ್ಯಾಪ್ ಡ್ರ್ಯಾಗನ್, ಈ ರೀತಿಯಾಗಿ. ಹೌದಾ? ಇದನ್ನ ವಾಟ್ ಇಸ್ ಇನ್ಕಂಪ್ಲೀಟ್ ಡೊಮಿನೆನ್ಸ್, ಇದೇ ರೀತಿ ಕ್ವಶನ್ಸ್ ಕೇಳುವಂತದ್ದು. ಹೌದು, ಇವೇ 3 ಕ್ವಶನ್ ನಿಮ್ಗೆ 1 ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಮಿಡ್ ಟರ್ಮ್ ಆಗಿ ಕಾರಣ ಆನ್ಯುವಲ್ ಎಕ್ಸಾಮ್ ವೇಟೇಜ್ ಡಬಲ್ ಆಗುತ್ತೆ. ಹಾಗಾಗಿ ಇದರಲ್ಲಿ 1 ಕ್ವಶನ್ ಬರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವುಗಳನ್ನ ಮೇನ್ ಆಗಿ ಮೊದಲು ಸ್ಟಡಿ ಮಾಡಿ. ಹೌದಾ? ಪ್ರತಿ ಸಲ ಇವು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಚಾಪ್ಟರ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಈ ಚಾಪ್ಟರ್ ಮೇಲೆ ನೋಡೋದಾದ್ರೆ ಈ ಚಾಪ್ಟರ್ ಮೇಲೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಲ್ಲಿ ಜಾಸ್ತಿ ನೀವು ಓದ್ಕೋಬೇಕಾಗಿರೋದು ಮೇನ್ ಆಗಿ ನೋಡಬಹುದು. ಮೊದಲನೇ ಕ್ವಶನ್, ಡಿಸ್ಕ್ರೈಬ್ ಲ್ಯಾಕ್ ಆಪರೇಟ್ ಕಾನ್ಸೆಪ್ಟ್ ಆಫ್ ಜೀನ್ ರೆಗ್ಯುಲೇಷನ್. ಹೌದಾ? ಇದೊಂದು. ಇನ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೇನ್ ಎನಿ 5 ಫೀಚರ್ಸ್ ಆಫ್ ಜೆನೆಟಿಕ್ ಕೋಡ್. ಇನ್ ಥರ್ಡ್, ಮೆನ್ಷನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ DNA ಫಿಂಗರ್ ಪ್ರಿಂಟಿಂಗ್.
ಅಥವಾ ಇದನ್ನೇ ಇನ್ನೊಂದು ಕ್ವಶನ್ ಬೇರೆ ಟೈಪ್ ಕೇಳಬಹುದು. ವಾಟ್ ಆರ್ ವಿಂಟರ್ಸ್, ಮೆನ್ಷನ್ ದ ಸ್ಟೆಪ್ಸ್ ಟು ಡಿಫೆಕ್ಟ್ ವಿಂಟರ್ಸ್ ಇನ್ ಐಡೆಂಟಿಫೈ ಕ್ರಿಮಿನಲ್ಸ್ ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್. ಹೌದಾ, ಇದೇ ಕ್ವಶನ್ ನ ನಿಮಗೆ ಈ ಟೈಪ್ ಕೇಳೋ ಚಾನ್ಸಸ್ ಇರುತ್ತೆ. ಈಗ ಏನ್ ನಿಮಗೆ ಮೆನ್ಷನ್ ದ ಸ್ಟೆಪ್ಸ್ ಇನ್ವಾಲ್ವ್ ಇನ್ DNA ಫಿಂಗರ್ ಪ್ರಿಂಟಿಂಗ್ ಸ್ಟೆಪ್ಸ್ ಅನ್ನ ಕೇಳ್ತಿರ್ತಾರಲ್ಲ, ಅದೇ ನಿಮಗೆ ಈ ಕ್ವಶನ್ ಸ್ಟೂಡೆಂಟ್ ಬಂದ್ಬಿಟ್ರೆ ಅವ್ರಿಗೆ ಏನು ಬೇರೆ ಅವ್ರು ಓದ್ಕೊಂಡೋಗಿದೆ ಬೇರೆ ಬೇರೆ ಕ್ವಶನ್ಸ್ ಕೇಳ್ಬಿಟ್ಟಿದ್ದಾರೆ ಅನ್ಸುತ್ತೆ. ಆ ಕ್ವಶನ್ಸ್ ಗೊತ್ತಾಗೋದಿಲ್ಲ. ಅವ್ರು ಈ ಕ್ವಶನ್ಸ್ ಅಲ್ಲಿ ಏನ್ ಕೇಳಿಲ್ಲ, ಅವ್ರು ನಿಮ್ಗೆ ಏನ್ ಕೇಳಿದಾರೆ ಫಿಂಗರ್ ಪ್ರಿಂಟಿಂಗ್ DNA ನ ಸ್ಟೆಪ್ಸ್ ಬರೆಯೋದು ಕೇಳಿದಾರೆ. ಈ ಟೈಪ್ ಕೇಳಿದಾಗ ನಿಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ 2 ಕ್ವಶನ್ ಕೊಟ್ಟಿದ್ದೀನಿ ಈ ಟೈಪ್ ಇರುವಂತದ್ದು. ಇದ್ರ ಮೇಲೆ ಇರತಕ್ಕಂಥ ಕ್ವಶನ್ಸ್ ಗಳು ಈ ಚಾಪ್ಟರ್ ಮೇಲೆ ಮೇನ್ ಆಗಿ ಲ್ಯಾಕ್ ಆಪ್ಟರ್ ನೋಡ್ಕೊಂಡು ಹೋಗಿ, ಮತ್ತೆ ಜೆನೆಟಿಕ್ ಕೋಡ್ ಮೇಲೆ ಇದೊಂದು ಕ್ವಶನ್ಸ್ ನಿಮ್ಗೆ DNA ಫಿಂಗರ್ ಪ್ರಿಂಟ್ ಇದು ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಇನ್ನೊಂದು ಕ್ವಶನ್ಸ್ ಇದೆ ಕಂಟಿನ್ಯೂ ಆಗಿ ನೋಡೋದಾದ್ರೆ, ಲಿಸ್ಟ್ ಎನಿ 5 ಸೈಲೆಂಟ್ ಫೀಚರ್ಸ್ ಆಫ್ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್. ಹೌದಾ, HGP ಇದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್. ಇದ್ರ ಮೇಲೆ ಇವು ಕ್ವಶನ್ಸ್ ಗಳನ್ನ ಕೊಟ್ಟಿದ್ದೀನಿ. ಇದ್ರ ಮೇಲೆ ನಿಮ್ಗೆ ಎಕ್ಸ್ಟ್ರಾ ನೋಡೋದಾದ್ರೆ ನಾವು ಒಂದು ಎಕ್ಸ್ಪೆರಿಮೆಂಟ್ಸ್ ಗಳಿವೆ ಈ ಚಾಪ್ಟರ್ ಮೇಲೆ. ನಿಮ್ಗೆ ಇವು ಕ್ವಶನ್ಸ್ ಗಳು ಇಂಪಾರ್ಟೆಂಟ್ 5 ಮಾರ್ಕ್ಸಿಗೆ ಬರ್ತಕ್ಕಂಥದ್ದು. ಈ ಚಾಪ್ಟರ್ ಮೇಲೆ ನಿಮ್ಗೆ ಇದೇ ಮಿಡ್ ಟರ್ಮ್ ಎಕ್ಸಾಮ್ ಗೆ ಒಂದು 2 ಕ್ವಶನ್ಸ್ ಕೇಳೋಂತ ಚಾನ್ಸಸ್ ಇರುತ್ತೆ, 5 ಮಾರ್ಕ್ಸಿಗೆ ಆಯ್ತು. ಹಾಗಾಗಿ ಅವು ಕೂಡ ನೋಡೋದಾದ್ರೆ ನಾವು ಎಕ್ಸ್ಪೆರಿಮೆಂಟ್ ಒಂದೇ ನಿಮ್ಗೆ ಮೆಸಲ್ಸನ್ ಅಂಡ್ ಸ್ಟಾಲ್, ಅದೇ ರೀತಿ ಎರಡನೇದು ಗ್ರಿಫಿತ್ಸ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್, ಥರ್ಡ್ ಒನ್ ಬಂದ್ಬಿಟ್ಟು ಹರ್ಷಿ ಅಂಡ್ ಚೇಸ್. ಈ ಒಂದು 3 ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಕೇಳಿದ್ದಾರೆ. ಇವು 3 ಎಕ್ಸ್ಪೆರಿಮೆಂಟ್ ವಿತ್ ಡಯಾಗ್ರಾಮ್ಸ್ ಕೂಡ ಇರುತ್ತೆ. ಇವಕ್ಕೆ ಅವನನ್ನ ನೀವು ಬಿಡಿಸಬೇಕಾಗುತ್ತೆ. ನೋಡಿ, ಇವು ತುಂಬಾ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್ಸ್ ಗಳು ಹಾಗಾಗಿ ಕೊಟ್ಟಿರೋದು. ನಿಮ್ಗೆ ಇದ್ರ ಮೇಲೆ ಒಂದು 2 ಕ್ವಶನ್ಸ್ ಕೇಳೋ ಕಾರಣ 5 ಮಾರ್ಕ್ಸಿಗೆ. ಮೇಲೆ ಆಗಲ್ಲ ಏನ್ ಹೇಳಿದಲ್ಲ, ಅವು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು. ಅದ್ರ ಜೊತೆಗೆ ಇವು ಎಕ್ಸ್ಪೆರಿಮೆಂಟ್ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಕೊಟ್ಟಿರೋದು ಈ ಚಾಪ್ಟರ್ ಮೇಲೆ ಆಯ್ತು. ಇನ್ನು ಇದೇ ರೀತಿ ಒಂದು 2 ಅಥವಾ 3 ಮಾರ್ಕ್ಸಿಗೆ ಈ ಚಾಪ್ಟರ್ ಮೇಲೆ ಯಾವ ರೀತಿ ಕೇಳ್ತಾರೆ ಅಂತ ನೋಡೋದಾದ್ರೆ, ಮೊದಲನೇದು ಡಿಫರೆಂಟ್ ಯುಕ್ರೋಮೈಟ್ ಫ್ರಮ್ ಹೆಟ್ರೋಕ್ರೋಮೈಟ್, ಈ ರೀತಿಯಾದಂತಹ ಕೇಳುವಂತ ಡಿಫರೆನ್ಸ್ ಗಳು. ಅದನ್ನ ಬಿಟ್ರೆ ಇನ್ನೊಂದು ನೋಡಬಹುದು ನೀವು, ರೈಟ್ ದ ಸ್ಕೆಮೆಟಿಕ್ ಸ್ಟ್ರಕ್ಚರ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್. ಸ್ಟ್ರಕ್ಚರ್ ಅಂತ ಕೇಳಿದಾರೆ ಅಂತಂದ್ರೆ ಡಯಾಗ್ರಾಮ್. 2 ಅಥವಾ 3 ಮಾರ್ಕ್ಸಿಗೆ ಕೇಳುವಂತದ್ದು. ಡಯಾಗ್ರಾಮ್ ಕೂಡ ನೋಡಬಹುದಿಲ್ಲ, ಹಾಕಿರ್ತೀವಿ. ಇದು ಇಂಥ ಡಯಾಗ್ರಾಮ್ ಅನ್ನ ಒಂದು ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಹೌದಾ ಸ್ಟ್ರಕ್ಚರ್ ನ ಕೇಳಿದಾರೆ. 2 ಅಥವಾ 3 ಮಾರ್ಕ್ಸಿಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಈ ಒಂದು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಮೇಲೆ ಇವಿಷ್ಟು ಡಯಾಗ್ರಾಮ್ಸ್ ಗಳಾಯ್ತು, ಕ್ವಶನ್ಸ್ ಗಳಾಯ್ತು ಇಂಪಾರ್ಟೆಂಟ್. 5 ಮಾರ್ಕ್ಸಿಗೆ ಆಯ್ತು. ಒಂದು 2 ಕ್ವಶನ್ 2 or 3 ಮಾರ್ಕ್ಸಿಗೆ ಯಾವ ರೀತಿ ಕೇಳುವಂತ ಕೊಟ್ಟಿದ್ದೀನಿ. ಇವಷ್ಟು ಇಂಪಾರ್ಟೆಂಟ್ ಈ ಚಾಪ್ಟರ್ ಮೇಲೆ. ಇನ್ನಂತರ ಎವಲ್ಯೂಷನ್ ಚಾಪ್ಟರ್ ನೋಡೋದಾದ್ರೆ, ಈ ಚಾಪ್ಟರ್ ಮೇಲೆ ನಿಮಗೆ 5 ಮಾರ್ಕ್ಸಿಗೆ ಕೇಳುವಂತ ಚಾನ್ಸಸ್ ತುಂಬಾ ಇರೋದಿಲ್ಲ. ಯಾಕಂತಂದ್ರೆ ಇದರಲ್ಲಿ 2 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ ಕೇಳುವಂತ ಕ್ವಶನ್ಸ್ ಜಾಸ್ತಿ ಇರುತ್ತೆ. 5 ಮಾರ್ಕ್ಸಿಗೆ ಕೇಳಬಹುದು ನೀವು. ಅದು ಯಾವ ರೀತಿ ಕೇಳ್ತಾರೆ ಅಂದ್ರೆ ಸ್ಪ್ಲಿಟ್ ಮಾಡಿ 2+1+1 ಈ ರೀತಿ ಕೇಳುವಂತದ್ದು, ಅಥವಾ 3+2 ಈ ರೀತಿ ಕೇಳುವಂತ ಚಾನ್ಸಸ್ ಇರುತ್ತೆ. ಈಗ ನಿಮ್ಗೆ ಇದರಲ್ಲಿ 3 ಮಾರ್ಕ್ಸಿಗೆ ಯಾವ ರೀತಿ ಕೇಳ್ಕೊಂತ ಹೋಗ್ತಾರೆ ಅಂತ ನೋಡಿದ್ರೆ, ಮೊದಲನೇದು ಸ್ಕೆಚ್ ಅಂಡ್ ಲೇಬಲ್ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್. ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಡಯಾಗ್ರಾಮ್ ನೋಡಬಹುದು ನೀವು. ತುಂಬಾ ಇಂಪಾರ್ಟೆಂಟ್ ಒಂದು ಕ್ವಶನ್ಸ್. 3 ಮಾರ್ಕ್ಸಿಗೆ ತುಂಬಾ ಸಲ ಕೇಳ್ತಾರೆ. ಇದನ್ನ ಮಿಡ್ ಟರ್ಮ್ ಎಕ್ಸಾಮ್ ಅಂತ ಚಾನ್ಸಸ್ ಗಳಲ್ಲಿ ತುಂಬಾನೇ ಕೇಳುವಂತ ಚಾನ್ಸಸ್. ಹೌದಾ, ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ನೋಡ್ಕೊಂಡು ಹೋಗಿದ್ದನ್ನ. ನಂತರ ಸೆಕೆಂಡ್ ಒನ್ ಡಿಫರೆಂಟ್ ಟೈಪ್ ಹೋಮೋಲೋಗಸ್ ಆರ್ಗನ್ಸ್ ಅಂಡ್ ಅನೋಲೋಗಸ್ ಆರ್ಗನ್ಸ್. ಈ 2 ಕ್ವಶನ್ ಒಂದು ಹೋಮೋಲೋಗಸ್ ಆರ್ಗನ್ಸ್ ಅಥವಾ ಅನೋಲೋಗಸ್ ಆರ್ಗನ್ಸ್ ಗಳ ಡಿಫರೆನ್ಸ್ ಅನ್ನೋದು ಕೇಳಬಹುದು, ಅಥವಾ ಎಕ್ಸಾಂಪಲ್ ಅನ್ನೋದು ಸಪರೇಟ್ ಒಂದೊಂದನ್ನ ಕೇಳಬಹುದು. ಹೌದಾ, ಹೋಮೋಲೋಗಸ್ ವಿತ್ ಎಕ್ಸಾಂಪಲ್ ಜೊತೆ ಕೇಳಬಹುದು, ಅಥವಾ ಅನೋಲೋಗಸ್ ಕೇಳಬಹುದು, ಸಪರೇಟ್ ಸಪರೇಟ್ ಆಗಿ ಕೇಳಬಹುದು. ಇಲ್ಲ ಈ ರೀತಿ ಡಿಫರೆನ್ಸ್ ಅನ್ನ 2 ಕೂಡಿಸಿ ಕೇಳಬಹುದು. ಇದ್ರ ಮೇಲೆ ಹೋಮೋಲೋಗಸ್ ಮತ್ತೆ ಅನೋಲೋಗಸ್ ಸಪರೇಟ್ ಸಪರೇಟ್ ಆಗಿ ಚೆನ್ನಾಗಿ ಓದಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಒಂದಾಗಿ ಬರುವಂತ ಚಾನ್ಸಸ್ ಇರುತ್ತೆ ಇದ್ರ ಮೇಲೆ. ಹೌದಾ, ಇನ್ ನಂತರ ಇದ್ರ ಮೇಲೆ ಡಿಫೈನ್ ಅಡಾಪ್ಟಿವ್ ರೇಡಿಯೇಷನ್ಸ್, ಗಿವ್ 2 ಎಕ್ಸಾಂಪಲ್ಸ್. ಹೌದಾ, ಇನ್ನೊಂದು ಕ್ವಶನ್ಸ್ ನೋಡಬಹುದು ನೀವು. ಸ್ಟೇಟ್ ಹಾರ್ಡಿ ವಿನ್ಬರ್ಗ್ ಪ್ರಿನ್ಸಿಪಲ್, ಮೆನ್ಷನ್ ಎನಿ 4 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಹಾರ್ಡಿ ವಿನ್ಬರ್ಗ್ ಇಕ್ವಿಲಿಬ್ರಿಯಂ. ಹೌದಾ, ಈ ಒಂದು ಚಾಪ್ಟರ್ ಮೇಲೆ ಇಷ್ಟು ಕ್ವಶನ್ಸ್ ಗಳನ್ನ ಕೊಟ್ಟಿದ್ದೀನಿ. ಇವೇ ಒಂದು 4 ಕ್ವಶನ್ಸ್ ಅಷ್ಟೇ ಹಾಕಿದ್ದೀನಿ. ಯಾಕಂದ್ರೆ ಇದ್ರ ಮೇಲೆ ಜಾಸ್ತಿ ನಿಮ್ಗೆ 5 ಮಾರ್ಕ್ಸಿಗೆ ಕ್ವಶನ್ ಗಳು ಕೇಳೋ ಚಾನ್ಸಸ್ ಇಲ್ಲ. 2+3 ಆಗ ಕೇಳಬಹುದು. ಇಲ್ಲ ಅಂತಂದ್ರೆ ಈ 3 ಮಾರ್ಕ್ಸಿಗೆ 2 ಮಾರ್ಕ್ಸ್ ಸಪರೇಟ್ ಆಗಿ ಕೇಳಬಹುದು. ಇವೇ ನಾನು ಕೊಟ್ಟಿರ್ತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು, ತುಂಬಾ ಸಲ ರಿಪೀಟ್ ಆಗಿರ್ತಕ್ಕಂಥದ್ದು. ನಾನು ಈ ಕ್ವಶನ್ಸ್ ಗಳು ಕೊಡ್ತಾ ಇದ್ದೀನಿ ನಿಮ್ಗೆ. ಈ ರೀತಿ ಯಾವ ರೀತಿ ಅಂತ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಆಗಿರ್ಬೋದು, ಅಥವಾ ತುಂಬಾ ಸಲ ಈ ಸಲ ರಿಪೀಟ್ ಆಗಿರ್ತಕ್ಕಂಥದ್ದು. ಈ ರೀತಿ ಮಿಡ್ ಟರ್ಮ್ ಎಕ್ಸಾಮ್ ಆಯ್ತು, ಎನ್ಯುವಲ್ ಎಕ್ಸಾಮ್ ಆಯ್ತು, ಯಾವುದೇ ಒಂದು ಎಕ್ಸಾಮ್ ಆಯ್ತು, ಚಾಪ್ಟರ್ ಮೇಲೆ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳು, ಮತ್ತೆ ಆ ಚಾಪ್ಟರ್ ಮೇಲೆ ಇರ್ತಕ್ಕಂಥ ಇಂಪಾರ್ಟೆಂಟ್ 6 ಕ್ವಶನ್ಸ್ ಗಳನ್ನ ಆಯ್ಕೆ ಮಾಡಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ ಗಳು. ಪ್ರತಿಯೊಂದು ಚಾಪ್ಟರ್ ಏನ್ ಹೇಳ್ತಾ ಇದ್ದಾರೆ ಎಲ್ಲ ತರದ್ದು. ಹೌದಾ, ಈ ರೀತಿ ತೆಗೆದಿರ್ತೀವಿ. ಈ ಚಾಪ್ಟರ್ ಮೇಲೆ ಇಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳು ಹಾಗಾಗಿ ಕೊಟ್ಟಿರೋದು. ಇನ್ನಂತರ ಲಾಸ್ಟ್ ಚಾಪ್ಟರ್ ಹ್ಯೂಮನ್ ಹೆಲ್ತ್ ಅಂಡ್ ಡಯಾಸಿಸ್ ನೋಡೋದಾದ್ರೆ, ಈ ಚಾಪ್ಟರ್ ಮೇಲೆ ಮೊದಲನೇ ಕ್ವಶನ್ಸ್ ನೋಡಬಹುದು ನೀವು. ಮೆಜರ್ಸ್ ಟೇಕನ್ಸ್ ಟು ಕಂಟ್ರೋಲ್ ಆಲ್ಕೋಹಾಲ್ ಅಂಡ್ ಡ್ರಗ್ಸ್ ಅಬ್ಯೂಸ್ ಇನ್ ಅಡೋಲ್ಸೆನ್ಸ್. ಅಥವಾ ಇದೇ ಕ್ವಶನ್ಸ್ ಅನ್ನ ಬೇರೆ ಟೈಪ್ ಕೇಳಬಹುದು. ಹೌದಾ, ಆನ್ಸರ್ಸ್ ಒಂದೇ, ಕ್ವಶನ್ಸ್ ಯಾವ ರೀತಿ ಚೇಂಜ್ ಮಾಡಬಹುದು. ಎಕ್ಸ್ಪ್ಲೇನ್ ದ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಅಬ್ಯೂಸ್. ಹೌದಾ, ಈ ಟೈಪ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಆನ್ಸರ್ಸ್ ಇರುತ್ತೆ ನೋಡಿ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಗಾಗಿ ಕೊಟ್ಟಿರೋದು. ಇನ್ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಗಿವ್ ದ ಸ್ಕೆಮೆಟಿಕ್ ರಿಪ್ರೆಸೆಂಟೇಷನ್ ಆಫ್ ದ ರೆಪ್ಲಿಕೇಶನ್ ಆಫ್ ರೆಟ್ರೋವೈರಸ್. ಹೌದಾ, ಅಂತಂದ್ರೆ HIV ಲೈಫ್ ಸೈಕಲ್. ಡೈಗ್ರಾಮ್ ಕೂಡ ನೋಡಬಹುದು ನೀವು. ಈ ರೀತಿ ಆಗಿದೆ. ಇದನ್ನೇ ನಿಮ್ಗೆ 5 ಮಾರ್ಕ್ಸ್ ಕೇಳುವಂತದ್ದು. ನಿಮ್ಗೆ ಈ ರೀತಿ ಕ್ವಶನ್ಸ್ ಗಿವ್ ದ ಸ್ಕೆಮೆಟಿಕ್ ರಿಪ್ರೆಸೆಂಟೇಷನ್ ಆಫ್ ದ ರಿಫ್ಲೆಕ್ಷನ್ ಆಫ್ ರೆಟ್ರೋವೈರಸ್ ಅಂತ ಕೇಳಿದ್ರೆ ನೀವು ಕ್ವಶನ್ಸ್ ಆನ್ಸರ್ ಮಾಡ್ಬೇಕಂತ ಅಲ್ಲ, ನೀವು ಡೈಗ್ರಾಮ್ ಅನ್ನೇ ತೆಗೆದು ಬನ್ನಿ. ಇದೇ HIV ಲೈಫ್ ಸೈಕಲ್.
ಅಥವಾ ಇದೇ ರೀತಿ ಡ್ರಾ ನೀಡ್ಲಿ ಡಯಾಗ್ರಾಮ್ ಆಫ್ ಎಚ್ ಐ ವಿ ಲೈಫ್ ಸೈಕಲ್ ಅಂತ ಒಂದು ಡೇಟಾ ಕೇಳ್ಬೋದು ನಿಮ್ಮನ್ನ. ಹೌದಾ, ಇದೇ ಕ್ವಶನ್ ಅನ್ನ ಹೌದಾ 5 ಮಾರ್ಕ್ಸಿಗೆ ಕೇಳುವಂತ ಡಯಾಗ್ರಾಮು ಈ ಚಾಪ್ಟರ್ ಮೇಲೆ ಕೊಟ್ಟಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಕೊಟ್ಟಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಬಯೋಲಜಿ ಈ ರೀತಿಯಾಗಿ ಹೇಳಿದ್ದೀನಿ ನಿಮ್ಗೆ. ಪ್ರತಿಯೊಂದು ನಿಮ್ಗೆ ಅರ್ಥ ಆಗೋಗಿ ಸಪರೇಟ್ ಚಾಪ್ಟರ್ ವೈಸ್ ತೆಗೆದುಕೊಂಡು ಕ್ವಶನ್ಸ್ ಗಳನ್ನ ನಿಮ್ಗೆ ಕೊಟ್ಟಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಮತ್ತೆ ಆ ಚಾಪ್ಟರ್ ಮೇಲೆ ಇರತಕ್ಕಂತ ರಿಪೀಟೆಡ್ ಆಗಿರತಕ್ಕಂತ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಹಾಗಾಗಿ ಕೊಟ್ಟಿರೋದು. ಇದೇ ವಿಡಿಯೋ ಈ ಎಲ್ಲ ಒಂದು ಏನ್ ಚಾಪ್ಟರ್ ವೈಸ್ ನಿಮ್ಗೆ ಕೊಟ್ಟಿದ್ದೀನಲ್ಲ, ಇದೇ ರೀತಿ ನೀಟ್ನೆಸ್ ಆಗಿ ನಿಮ್ಗೆ ಡಿಸ್ಕ್ರಿಪ್ಷನ್ PDF ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ. ಚಾಪ್ಟರ್ ನ ಹಾಕಿ ಕೆಳಗಡೆ ಕ್ವಶನ್ಸ್ ಗಳನ್ನ ಈ ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನೇ ಕ್ವಶನ್ಸ್ ಗಳು. ಈ ವಿಡಿಯೋ ತಪ್ಪದೆ ಲೈಕ್ ಮಾಡಿ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಯಾಕಂತ ಅಂದ್ರೆ ಇದೇ ರೀತಿ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನಮಗೆ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಎಕ್ಸಾಮ್ಗೆ ಇದೇ ರೀತಿ ಹೆಲ್ಪಿಂಗ್ ವಿಡಿಯೋಗಳನ್ನ ಬಿಡ್ತಾ ಹೋಗ್ತಿರ್ತೀವಿ. ಕೊಟ್ಟಿರ್ತಕ್ಕಂಥ ಕ್ವಶನ್ಗಳು ತುಂಬಾ ಇಂಪಾರ್ಟೆಂಟ್. ಈ ವಿಡಿಯೋ ತಪ್ಪದೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸಬ್ಜೆಕ್ಟ್ ಇದ್ದು ಅಥವಾ ಎಕ್ಸಾಮ್ಗೆ ಹೆಲ್ಪಿಂಗ್ ಆಗುವಂತ ಹೆಲ್ಪಿಂಗ್ ವಿಡಿಯೋಗಳನ್ನ ಬಿಡ್ತಾ ಹೋಗ್ತೀವಿ.